ಸ್ವಲ್ಪ ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಅಲ್ಲಿ ಹೋದರೆ ನಮ್ಮ ಉಪಮುಖ್ಯಮಂತ್ರಿಗಳು ಕಪ್ಪು ನಮ್ಮದೇ ಅಲ್ಲಿ ಹೋಗ್ತಾರೆ. ಅವಶ್ಯಕತೆ ಇತ್ತ ಅಂತ ನಾನು ಹೇಳೋದು. ನೋಡಿ, ಅವರು ಏನೋ ಕನಸಿಟ್ಕೊಂಡಿರೋ ಮುಖ್ಯಮಂತ್ರಿ ಆತೀನಿ ಅಂತ. ಇರಲಿ, ನಮ್ದೇನು ಬೇಜಾರಿಲ್ಲ. ನಮ್ಗೇನು ಯಾರ್ಯಾರ ಹಣೆ ಬರ ಏನೇನು ಬರ್ದಿದ್ದೋ ಅದು ಹಾಗೆ ಆಗ್ತೈತೆ. ಯಾರ ಕೈಲೂ ತಪ್ಪಿಸಕ್ಕಾಗಲ್ಲ. ನಾಳೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಷ್ಟು ಜನ ಸತ್ತ ಮೇಲೆ ನೀವು ಹೋಗಿ ಕಪ್ಪನ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಾವೇನು ಹೇಳಬೇಕು? ಇದನ್ನ ಮಾನವೀಯತೆ ಅಂತೀರಾ ಸರ್ಕಾರದ? ಸರ್ಕಾರ ಇರ್ಬೋದು, ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇನ್ನೊಂದು ಬರ್ಬೋದು, ಬೇರೆ ಯಾರೇ ಇದ್ರು ನಾನು ಹೇಳ್ತಾ ಇರೋದು ಈ ಘಟನೆ ನಿಜಕ್ಕೂ ನಮಗೊಂದು ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಮಾತು ಹೇಳ್ತೀನಿ, 21 ಗೇಟ್ ಇತ್ತು, 15 ಗೇಟ್ ಮಾತ್ರ ಓಪನ್ ಮಾಡೋದು. ನೀವು ಮತ್ತೆ ಆರಾಮ್ಸೆ 2 ಗಂಟೆಗೋ 3 ಗಂಟೆ ಓಪನ್ ಮಾಡಿಬಿಟ್ಟು ಮುಗ್ದೋಗಿತ್ತು, ನಿಮ್ಗೆ ಕಥೆನೇ ಇರಲಿಲ್ಲ. ಪಾಸ್ಗಳು ವಿತರಣೆ ಮಾಡ್ತೀರಾ, 4,000 ಪಾಸು ಸರ್ಕಾರಿ ಅಧಿಕಾರಿಗಳಿಗೆ, 4,000 VIP-ಗಳಿಗೆ ಪಾಸ್ಗಳು, ಎಲ್ಲ ಒಟ್ಟು 7,000 ಜನಕ್ಕೆ ಪಾಸ್ಗಳು ಕೊಟ್ಟಿದ್ದೀರಾ. ಒಬ್ಬನು ಅಲ್ಲೇನು ಹೋಗಕ್ಕಾಗ್ಲಿಲ್ಲ, ಒಬ್ರು ಕೂಡ. ನೀವು ನೇಮಿಸಿರುವಂತ ಕುನ್ನ ಆಯೋಗ, ನಾನು ಹೇಳ್ತಾ ಇಲ್ಲ, ನೀವು ಅಫಿಡವಿಟ್ ಹಾಕಿದ್ದೀರಾ, 1,500 ಜನ ಇದ್ರು, ಹಾಗೆಲ್ಲ ಅಫಿಡವಿಟ್ ಹಾಕಿದ್ದೀರಾ ಕೋರ್ಟಲ್ಲಿ. ನಿಮ್ಮ ಕುನ್ನ ಆಯೋಗ, ಯಾಕಂದ್ರೆ ಸುರೇಶ್ ಕುಮಾರ್ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂಥರ ಇಬ್ಬರೇ ಇರೋದು, ಒಬ್ರು ನಾಗಮೋಹನ್ ದಾಸು, ಒಬ್ರು ಕುನ್ನ. ಇವ್ರು ಬಿಟ್ಟು ಬೇರೆ ಯಾರು ಕೊಡೋದೇ ಇಲ್ಲ. ಅವ್ರು ಏನು ಕೇಸು ಅವ್ರ ಆಯೋಗದಲ್ಲಿ ಅವ್ರು ಬರೆದಿದ್ದಾರೆ, ಆಸ್ಥಾನ ಕಲಾವಿದರು, ಆಸ್ಥಾನ ನ್ಯಾಯಮೂರ್ತಿಗಳು. ಕೇವಲ ಅವರ ಕುನ್ನ ಆಯೋಗದಲ್ಲಿ 515 ಮಂದಿ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿಯೋಜಿತರಾಗಿತ್ತು. ಪೊಲೀಸರು ಅಲ್ಲ, ಸಾರಿ 515 ಕುನ್ನ ಆಯೋಗದ ರಿಪೋರ್ಟ್ ಅಲ್ಲಿ. ಕುನ್ನ ಆಯೋಗ ಇಲ್ಲ, ಪೇಜು ಬೇಕಾ, ಪೇಜು ಎಷ್ಟು ಅಂತ ಹೇಳ್ತೀನಿ. ಕುನ್ನ ಆಯೋಗ ಇಲ್ಲಿ 515 ಮಂದಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಇದೆಲ್ಲ ಅವ್ರು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ, ವಾಚ್ ಟವರ್ಗಳು, CCTV ಕ್ಯಾಮೆರಾಗಳು, VIP ಲಾಂಜು, ಅಲ್ಲಿರೋ CCTV ಕ್ಯಾಮೆರಾಗಳು, ಇದನ್ನೆಲ್ಲ ತಗೊಂಡ್ಮೇಲೆ ಅವರು ಇದ್ದಾರೆ ಅಂತ ವರದಿ ಕೊಟ್ಟಿದ್ದಾರೆ. ಇದರಲ್ಲಿ ಪೊಲೀಸರ ರೋಲ್ ಕಾಲಲ್ಲಿ, ಪೊಲೀಸರಿಗೆ ಅರ್ಥ ಆಗ್ತದೆ, ಪೊಲೀಸರ ರೋಲ್ ಕಾಲಲ್ಲಿ ನಿಯೋಜಿತರಾಗಿದ್ದಂತ 515 ಮಂದಿ ಪೈಕಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದೋಬಸ್ತ್ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಿರೋರು ಕೇವಲ 194. ರೋಲ್ ಕಾಲಲ್ಲಿ 515, ಬಂದೋಬಸ್ತ್ ರಿಜಿಸ್ಟರ್ ಅಲ್ಲಿ ಪಾಟೀಲ್ರೆ ಕೇವಲ 197. ಜನ ಸೇರಿದ್ದೆಷ್ಟು? 1 ಲಕ್ಷನೋ, 1.5 ಲಕ್ಷನೋ, 2 ಲಕ್ಷನೋ ಹೇಳ್ತೀರಾ. ಪೊಲೀಸರು ಎಷ್ಟು? 194. ಅದನ್ನ ನಿಮ್ಮ ಕುನ್ನ ಆಯೋಗದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇಷ್ಟೇ ಜನ ಇದ್ದಿದ್ದು ಅಂತ. ಇದನ್ನ ಸರ್ಕಾರದ ಫೇಲ್ಯೂರ್ ಅಂತ ತಿಳ್ಕೊಳ್ಳಿಲ್ವಾ ನೀವು? ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಪೊಲೀಸ್ ಬೇಕು ನೀವು? ನಾವೇನಾನ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ನಾವು ಇರೋದೇ 200 ಜನ, 4 ವ್ಯಾನ್ ತಂದು ನಿಲ್ಸ್ಕೊಂಡಿರ್ತಾರೆ. ಅಣ್ಣ ಯಾವಾಗ ಮುಗಿಸ್ತೀರಣ್ಣ, ಯಾವಾಗ ಅರೆಸ್ಟ್ ಆಗ್ತೀರಣ್ಣ? ಇಲ್ಲಿ 2 ಲಕ್ಷ ಜನ ಸೇರ್ತಾರೆ. ಇಲ್ಲಿ ಆಯೋಗದಲ್ಲಿ ಪುಟ ಸಂಖ್ಯೆ 92ರಲ್ಲಿದೆ. ಪುಟ ಸಂಖ್ಯೆ 90, ಆಯೋಗದ ಪುಟ ಸಂಖ್ಯೆ 92ರಲ್ಲಿ ಆ ವಿಡಿಯೋ ಚಿತ್ರೀಕರಣ ಪರಿಶೀಲಿಸಿ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಇರಲ್ಲ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇನ್ನೂ ಅಧ್ವಾನ, ಯಾರು ಇರಲೇ ಇಲ್ಲ ಅಲ್ಲಿ ಪೊಲೀಸರು ಅನ್ನೋ ರೀತಿ ಹೇಳಿದ್ದಾರೆ ಇವರು. ಟೋಟಲಿ ಅಲ್ಲಿ ನನಗನ್ಸೋ ಪ್ರಕಾರ ಜನ ಜಾಸ್ತಿ ಇದ್ರು, ಆದರೆ ಈ ವಾಕಿ ಟಾಕಿ ಅವನು ಕೊಟ್ಟಂತ ಮೆಸೇಜ್ ಇಂದ ಇವತ್ತು ಅನಾಹುತ ಇದೆ. ನನಗನ್ಸುತ್ತೆ ಇದನ್ನ ಗೇಟನ್ನು ತೆಗೆದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಆಗ್ತಾ ಇರಲ್ಲ ಅನ್ನೋದನ್ನ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಇವಾಗ ನಾನು ಈ ಅನುಮತಿ ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆನೂ ತಾವು ಪರಿಶೀಲನೆ ಮಾಡಬೇಕು ಗೃಹ ಸಚಿವರು. ಇಷ್ಟಾದ್ಮೇಲೂ ಕೂಡ ನಾನು ಮತ್ತೊಂದು, ಈ ಚಿನ್ನಸ್ವಾಮಿ ಸ್ಟೇಡಿಯಂ ನಂದಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರಲ್ಲ, ಅದಕ್ಕೂ ಇನ್ನೊಂದು, ಈ ನಿರೂಪಕರು ಕರೆದಿದ್ರಲ್ಲ ಇಲ್ಲಿ, ಯಾರವರು? ಶಂಕರ್ ಪ್ರಕಾಶ್ ಅವ್ರ ಕೈಲಿ ಅನೌನ್ಸ್ ಮಾಡಿಸ್ತೀರಾ?
ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗೀತು, ಎಲ್ಲ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್. ಅಲ್ಲೇ ಸತ್ತು ಸುಣ್ಣ ಆಗವ್ರೆ, ಸತ್ತೋಗಿದ್ದಾರೆ. ಈ ನಿರೂಪಕ ಮತ್ತೆ ಅನೌನ್ಸ್ ಮಾಡ್ತಾನೆ, ಇಲ್ಲಿದ್ರಲ್ಲ ಒಂದು 70-80,000 ಜನ, ಎಷ್ಟು ಜನ ಇದ್ರು ಗೊತ್ತಿಲ್ಲ, ಇಲ್ಲಿರೋರ್ನೆಲ್ಲ ಅಲ್ಲೋಗಿ ಅಂತಾರೆ. ಎಂತ ಮನೆ ಆಡಿ ಇದು ಅನೌನ್ಸ್ ಮಾಡ್ತಾರ? ಚಿನ್ನಸ್ವಾಮಿ ಕ್ರೀಡಾಂಗದ ಕಡೆಗೆ ತೆರಳಬಹುದು ಅಂತ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಅಂದ್ರೆ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ಯಾರ ಕಂಟ್ರೋಲಲ್ಲಿ ನಡೀತು, ಯಾರು ಇದಕ್ಕೆ ಮೇಯ್ನು, ಹೂ ಇಸ್ ದ ಕ್ಯಾಪ್ಟನ್? ಇವ್ರನ್ನೆಲ್ಲ ಪ್ರೇಯಸ್ನೆಲ್ಲ ಕರ್ಕೊಂಡ್ ಬಾ ಅಂದವ್ರು ಯಾರು? ಕಾರ್ಯಕ್ರಮ ಮಾಡಬೇಕು ಅಂದವ್ರು ಯಾರು? ಇದುವರೆಗೂ ನಮ್ಗೆ ಅರ್ಥ ಆಗ್ಲಿಲ್ಲ, ಯಾರಿಗೂ ಅರ್ಥ, MLAಗಳಿಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥನೇ ಆಗಿಲ್ಲ. ಮನ್ಸಿಗೆ ಬಂದವ್ರು ಮನ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್, ಹೇಳೋರು ಕೇಳೋರು ಇಲ್ಲದೆ ಕಾರ್ಯಕ್ರಮ ಆಗಿ 11 ಜನ ಅಮಾಯಕರನ್ನ ಸಾವನ್ನ ನಾವು ನೋಡಿದ್ದೀರಿ ಇವತ್ತು.